ಸುಂದರ ಗ್ರಾಮ. ಅಲ್ಲಿ ವೀರ ಅಂತ ಒಂದು ರೈತರಿದ್ದರು. ಕಡಿನ ಕೆಲಸಗಾರ ಆಗಿರೋ ವೀರರಿಗೆ ತುಂಬಾ ಕೃಷಿ ಸ್ಥಳಗಳು ಮತ್ತೆ ಹೆಸರುಗತ್ತೆಗಳು ಇತ್ತು. ಇವತ್ತು ನಮ್ಗೆ ಖುಷಿನೇ. ಬಹಳ ಹುಲ್ಲಿದೆಯಲ್ಲ? ಹೌದು ಹೌದು, ತುಂಬಾ ಇದೆ. ಬೇಗ ತಿನ್ನು, ರೈತರು ಬರೋದಕ್ಕೆ ಟೈಮ್ ಆಗ್ತಿದೆ. ಹಾಗೆ ಇರುವಾಗ ಒಂದು ದಿವಸ ರಾತ್ರಿ ಒಂದು ಭೀಕರ ಕರಡಿ ಅವರ ಕೃಷಿ ಸ್ಥಳಕ್ಕೆ ಬಂತು. ಕೃಷಿ ಸ್ಥಳ ಸಖತ್ತಾಗಿದೆ. ಇಲ್ಲಿ ತಿನ್ನಕ್ಕೆ ತುಂಬಾ ಹಣ್ಣುಗಳು, ತರಕಾರಿಗಳು ಮತ್ತೆ ಗೂಬೆ ಹೆಸರುಗತ್ತೆಗಳು ಇದೆ. ಇವತ್ತು ಒಂದು ಹೆಸರುಗತ್ತೆಯನ್ನು ನಾನು ಹೇಗಾದ್ರೂ ತಿಂದ್ಬಿಡ್ತೀನಿ. ಕರಡಿಗೆ ಯಾವುದು ಸೀಬ್ರವನ್ನು ಸಿಕ್ಕಿಲ್ಲ. ಆ ನಿರಾಶೆಯಲ್ಲಿ ಕೃಷಿ ಸ್ಥಳವನ್ನು ಪೂರ್ತಿಯಾಗಿ ಹಾಳಾಕಿದ. ಇದೇ ತರ ಕರಡಿ ಪ್ರತಿದಿನ ಬರಲಾರಂಭಿಸಿತು. ಇದಕ್ಕೆ ಒಂದು ಪರಿಹಾರ ಕಾಣುವುದಕ್ಕೆ ವೀರ ಅವರದು ಹೆಸರುಗತ್ತೆಗಳ ಜೊತೆ ಒಂದು ಚರ್ಚೆ ಮಾಡಕ್ಕೆ ತೀರ್ಮಾನ ಮಾಡಿದರು. ಮಕ್ಕಳೇ, ಈ ಕರಡಿ ಪ್ರತಿದಿನ ಬರ್ತಾ ಇದೆ ಮತ್ತೆ ಈ ಕರಡಿ ನಿಮ್ಮನ್ನ ತಿನ್ನೋದಕ್ಕೆ ನೋಡ್ತಾ ಇದೆ. ಇದಕ್ಕೆ ನಾವು ಏನಾದ್ರೂ ಒಂದು ಪರಿಹಾರ ನೋಡ್ಬೇಕು. ರೈತರೇ, ನನ್ನ ಕೈಯಲ್ಲಿ ಒಂದು ಸೂಪರ್ ಐಡಿಯಾ ಇದೆ. ಅದೇನು? ಪಕ್ಕ ಗ್ರಾಮದಲ್ಲಿ ನನ್ನ ಸ್ನೇಹಿತನಿದ್ದಾನೆ, ಕುತಂತ್ರಶಾಲಿ ಹಾವು. ಅವನ್ಗೆ ಗೊತ್ತಿದೆ ಈ ಕರಡಿಯನ್ನು ಹೇಗೆ ಓಡಿಸ್ಬೇಕು ಅಂತ. ಅವನ ಕರೆಯೋಣ. ಓ ಹೌದಾ, ಸರಿ ಆಯ್ತು, ಹಾಗೆ ಮಾಡೋಣ. ಹಾಗೆ ಕುತಂತ್ರಶಾಲಿ ಹಾವು ಕೃಷಿ ಸ್ಥಳಕ್ಕೆ ಬಂದ. ಅಯ್ಯೋ ಹಾವು, ಇಲ್ಲಿಂದ ಓಡಿ ತಪ್ಪಿಸ್ಕೊಂಡ್ಬಿಡ್ತೀನಿ. ಹಾಗೆ ಹಾವನ್ನು ನೋಡಿ ಭಯಪಟ್ಟು ಕರಡಿ ಓಡೋಗ್ಬಿಟ್ಟ. ನಮ್ ತಂದ್ರ ಸೂಪರ್ನೆ, ಹೆಂಗೆ ನಾವು? ಅದರಿಂದ ರೈತರು ತುಂಬಾ ಖುಷಿ ಪಟ್ಟರು.